ಚಾಮರಾಜನಗರದ ಸರ್ಕಾರಿ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ ಬಿಜೆಪಿ ಮುಖಂಡ ಕುಳ್ಳೂರು ಶ್ರೀಧರಮೂರ್ತಿರವರು, ನಾನು ಕಳೆದ 22 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಪಕ್ಷ ಸಂಘಟನೆ ಮಾಡುತ್ತಾ ಬಂದವನು. ಹೊಸದಾಗಿ ಸೇರ್ಪಡೆಗೊಂಡಿರುವವರಿಗೆಲ್ಲ ಎಂಎಲ್ಎ ಮತ್ತು ಎಂಪಿ ಟಿಕೆಟ್, ಇತರೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಗಳನ್ನು ನೀಡಿದ್ದಾರೆ. ಆದರೆ ನಾನು ಯಾವುದೇ ಆಶೆ ಆಮಿಷಕ್ಕೆ ಒಳಗಾಗದೆ ಸತತವಾಗಿ ಪಕ್ಷ ಸಂಘಟಿಸುತ್ತಾ ದುಡಿಯುತ್ತಾ ಬಂದಿದ್ದೇನೆ. ಬಿಜೆಪಿ ಪಕ್ಷ ನನ್ನ ಕಾರ್ಯಗಳನ್ನ ಪರಿಗಣಿಸಿ ಈ ಬಾರಿ ನನಗೆ ಚಾಮರಾಜನಗರ ಲೋಕಸಭಾ ಟಿಕೆಟ್ ನೀಡಬೇಕು ಅಂತ ಒತ್ತಾಯಿಸಿದ್ರು. ಈ ವೇಳೆ ಅವರು ನಗರದಲ್ಲಿ ಕೇಂದ್ರ ಸರ್ಕಾರದ 10 ವರ್ಷಗಳ ಸಾಧನೆ ಕುರಿತು ಕರಪತ್ರವನ್ನ ಬಿಡುಗಡೆಗೊಳಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಶ್ರೀನಿವಾಸ, ಜಯಶಂಕರ, ಚಂದ್ರಶೇಖರ್, ಮಹದೇವಯ್ಯ, ಶ್ರೀನಾಥ್ ಸೇರಿದಂತೆ ಇನ್ನಿತರೆ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು. ಹಾಗಾಗಿ ನಾನು ಅನೇಕ ಸಾರಿ ಬಿಜೆಪಿಗೆ ನಂಜನಗೂಡು ಇರ್ಬೋದು ಅಥವಾ ಕೊಳ್ಳೇಗಾಲದಲ್ಲಿ ಸುಮಾರು 2009ರಿಂದ ಕೂಡ ನಾನು ಪ್ರಯತ್ನ ಮಾಡಿ 2004ರಿಂದ ಪ್ರಯತ್ನ ಮಾಡಿ ನನಗೆ 3-4 ವರ್ಷಗಳು ಕೂಡ ನನಗೆ ಯಾವುದೇ ಟಿಕೆಟ್ ಸಿಕ್ಕಿಲ್ಲ. ಹಾಗಾಗಿ ಈಗ ನಮಗಿಂತ ಕಡಿಮೆ ಬಂದಂತಹ ಜನ ಅಲ್ಲಿ ಶ್ರೀ ಕೃಷ್ಣಮೂರ್ತಿ ಇರ್ಬೋದು, ಶ್ರೀನಿವಾಸ ಪ್ರಸಾದ್ ಇರ್ಬೋದು, ನಂಜನಸ್ವಾಮಿ ಇರ್ಬೋದು. ನಂಜನಸ್ವಾಮಿ ಅವರಿಗೆ ಮತ್ತು ನಮ್ಮ ಇವರು ಮತ್ತೆ ಕೃಷ್ಣಮೂರ್ತಿ ಅವರು ಬಂದ ಪಾರ್ಟಿಗೆ ಅವ್ರಿಗೆ ರಾಜ್ಯಪಾಲರ ಮಗನ ಕಾರಣಕ್ಕೋಸ್ಕರ ಅವ್ರಿಗೆ ಎಂಎಲ್ಎ ಟಿಕೆಟ್ ಕೊಟ್ಟಿಲ್ಲ, ಎಂಪಿ ಟಿಕೆಟ್ ಕೊಟ್ಟರು. ಮತ್ತೆ ಶ್ರೀನಿವಾಸ ಪ್ರಸಾದ್ ಅವರು ಅವ್ರಿಗೂ ಕೂಡ ಎಂಪಿ ಎಲೆಕ್ಷನ್ಲಿ ಅವ್ರಿಗೂ ಕೂಡ ಬಿಜೆಪಿ ಗುರುತಿಸಿ ಅವ್ರ ಎಂಎಲ್ಎಗೆ ನಂಜನಗೂಡು ಎಂಎಲ್ಎ ಟಿಕೆಟ್ ಕೊಟ್ಟರು. ಅನಂತರ ಅವ್ರಿಗೆ ಚಾಮರಾಜನಗರ ಲೋಕಸಭಾ ಟಿಕೆಟ್ ಕೊಟ್ಟರು. ಅವರೆಲ್ಲರಿಗಿಂತ ಸೀನಿಯರ್ ಮನುಷ್ಯ. ನಾನು ಬಿಜೆಪಿನಲ್ಲಿ ಅನೇಕ ಉದ್ಯಮದಲ್ಲಿ ನಾನು ಕೆಲಸ ಮಾಡಿದ್ದೇನೆ, ಕಾರ್ಯಕರ್ತರ ಕೆಲಸ ಮಾಡಿದ್ದೇನೆ. ನಾನು ಕೂಡ ನಾನು ಸುಮಾರು 20 ವರ್ಷದ ಕಾಲದಲ್ಲೂ ಕೂಡ ನಾನು ಕೆಲಸ ಮಾಡ್ಕೊಂಡು ಬಂದು ನಮಗೆ ಇದುವರೆಗೂ ಕೂಡ ಎಂಎಲ್ಎಗಳಾಗಲಿ ಎಂಪಿಗಾಗಲಿ ಅಥವಾ ಒಂದು ನಿಗಮ ಮಂಡಳಿಗಾಗಲಿ ಯಾರು ಕೂಡ ಅವರು ನಮಗೆ ಈ ಪಕ್ಷ ನಮಗೆ ಒಂದು ಅವಕಾಶನ ನೀಡಿದೆ. ಹಾಗಾಗಿ 2024 ಶ್ರೀನಿವಾಸ ಪ್ರಸಾದ್ ಅವರು ನಿಲ್ಲಲ್ಲ ಅಂತ ಹೇಳಿದ್ರಲ್ಲ, ಈ ಕಾರಣಕ್ಕೋಸ್ಕರ ನಾವು ಚಾಮರಾಜನಗರ ಜಿಲ್ಲೆ ನಾನು MA ಪದವಿ ಉದ್ಯೋಗರನಾಗಿದ್ದೇನೆ. ಪರಿಶಿಷ್ಟ ಜಾತಿ ಬಲಗೈ ಭಾಗದ ಒಬ್ಬ ಉತ್ತಮವಾದ ನಾಯಕತ್ವವನ್ನು ಹೊಂದಿರತಕ್ಕಂಥವ್ರು, ಅನೇಕ ಸಾವಿರಾರು ನೂರಾರು ಚಳವಳಿಗಳನ್ನ ಮಾಡ್ಕೊಂಡು ಬಂದಿರತಕ್ಕಂಥವ್ರು, ಜನಸಾಮಾನ್ಯರಿಗೆ ಭಾಳ ಹತ್ತಿರದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾನು ಇರೋದ್ರಿಂದ ದಯಮಾಡಿ ನನಗೆ ಈ ಬಾರಿ 2024 ಲೋಕಸಭಾ ಒಂದು ಚುನಾವಣೆಗೆ ನಾನು ಸ್ಪರ್ಧಿಸಲು ವರಿಷ್ಠರು ಜಿಲ್ಲೆಯಿಂದ ತಾಲೂಕು ಹಾಗೂ ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ಒಂದು ಕೇಂದ್ರ ಮಟ್ಟದ ವರಿಷ್ಠರು ಈ ಒಂದು ವಿಚಾರವನ್ನು ಪರಿಗಣಿಸಿ ನನಗೆ ಈ ಬಾರಿ 2024 ಒಂದು ಲೋಕಸಭಾ ಚಾಮರಾಜನಗರ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ನನಗೊಂದು ಅವಕಾಶನ ಕಲ್ಪಿಸ್ಕೊಡ್ಲೇಬೇಕು ಅನ್ನೋ ವಿಚಾರನ ನಾನು ತಿಳಿಸಕ್ಕೆ ಇಚ್ಛಪಡ್ತೇನೆ. ಅನೇಕ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ರ ಜೊತೆಗೆ ಇವತ್ತು ನರೇಂದ್ರ ಮೋದಿ ಅವರು 2024 ಒಂದು ಕೂಡ ಅನೇಕ ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಆಸ್ಪತ್ರೆ ಪ್ರಾರಂಭ ಇರ್ಬೋದು, ಎಲ್ಲ ಸುಮಾರು ಸಾವಿರಾರು ಜನರು ಹಸಿವಿದ್ದರೆ ಎಲ್ಲರಿಗೂ ಊಟ ಸಿಗಬೇಕು ಅನ್ನೋ ಒಂದು ವ್ಯವಸ್ಥೆ ಇರ್ಬೋದು, ಅನ್ನ ಭಾಗ್ಯ ಇರ್ಬೋದು, ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಅವರು ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಪಂಚತೀರ್ಥ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕಾಂಗ್ರೆಸ್ ಪಕ್ಷನ ಅವರು ಒಂದು ಮಾತು ಹೇಳ್ತಾರೆ, ಇದು ಸುಟ್ಟ ಮನೆ, ನೀವು ಕಾಂಗ್ರೆಸ್ಗೆ ಜೇನಾದರೆ ಇದು ಸುಟ್ಟಿರ್ತಕ್ಕಂಥ ಮನೆ ನೀವು ಕೂಡ ಸುಟ್ಟೋಗ್ತೀರಿ ಅನ್ನೋ ವಿಚಾರಣೆಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಆದರೆ ಅಂಬೇಡ್ಕರ್ ಅವರಿಗೆ ಅವರು ಹುಟ್ಟಾಕಕ್ಕೂ ಜಾಗ ಕೊಡಲಿಲ್ಲ. ಅಂಬೇಡ್ಕರ್ ಅವ್ರನ್ನ ಕಾಂಗ್ರೆಸ್ನವರೇ ನಿಲ್ಲಿಸಿ, ಒಬ್ಬ ಪಾರ್ಟಿನ ನಿಲ್ಲಿಸಿ ಸೋರಿಸಿ ಅವ್ರಿಗ ಕರಡು ಸಮಿತಿ ಅಧ್ಯಕ್ಷರು ಮಾಡಲಿಕ್ಕೆ ಅವರು ಬೇಡ, ಇದು ಅಂಬೇಡ್ಕರ್ ಬೇಡ ಅನ್ನೋ ಒಂದು ವಿಚಾರಣೆಗೆ ಪ್ರಸ್ತಾಪ ಮಾಡಿ ಅವ್ರನ್ನ ಎಲೆಕ್ಷನಲ್ಲಿ ಸೋಲಿಸಿದ ಸಂದರ್ಭದಲ್ಲಿ ಮುಸ್ಲಿಂ ಜನಾಂಗದ ಏನು ನಾವು ಬಂಗಾಳ ದೇಶ ಅಂತ ನಾವೇನು ಕರಿತೀವೋ ಆ ಬಂಗಾಳ ದೇಶದಲ್ಲಿರ್ತಕ್ಕಂಥ ಜನರ ಒಬ್ಬರ ಗೆದ್ದಿರ್ತಕ್ಕಂಥವ್ರಿಗೆ ರಾಜೀನಾಮೆ ಕೊಡಿಸಿ ಬಂಗಾಳ ದೇಶಕ್ಕೆ ಅವರು ಎಲೆಕ್ಷನ್ ನಿಲ್ಲಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಗೆಲ್ಲಿಸಿ ಆರಿಸಿ ಕಳಿಸ್ತಾರೆ. ಆವಾಗ ಆರಿಸಿ ಕಳಿಸಿದ ಮೇಲೆ ಅವರು ಬಾಬಾ ಸಾಹೇಬರು ಈ ಕರಡು ಸಮಿತಿಯ ಅಧ್ಯಕ್ಷರಾಗೋದಕ್ಕೆ ಕರಡು ಸಮಿತಿಗೆ ಎಂಟ್ರಿ ಆಗೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ ನಾನು ಅವ್ರನ್ನ ನಾನು ಸ್ಮರಿಸ್ತೇನೆ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಇವತ್ತು ಬಾಬಾ ಅಥವಾ ಸಂವಿಧಾನವನ್ನು ಬರೆದರೆ ಇವತ್ತು ಸಂವಿಧಾನ ಬಾಬಾ ಸಾಹೇಬ್ ಬರೆಯೋಕ್ಕೆ ಆಗ್ತಿಲ್ಲ. ಈ ಒಂದು ಸಂದರ್ಭನ ನಾನು ಮತ್ತೊಮ್ಮೆ ಬಾಬಾ ಸಾಹೇಬರನ್ನ ಬೆಳೆಸ್ಕೊತಾ ಮತ್ತು ಏನು ನಮ್ಮ ನರೇಂದ್ರ ಮೋದಿಯವರು ಸುಮಾರು ಅನೇಕ ಕಾರ್ಯಕ್ರಮಗಳನ್ನ ಈ ದೇಶಕ್ಕೆ, ರಾಜ್ಯಕ್ಕೆ ಮತ್ತು
ಇದಕ್ಕೆ ಜನಸಂಪರ್ಕದಲ್ಲಿ ಕೊಟ್ಟಿದ್ದರ ಈ ಒಂದು ಕಾರ್ಯಕ್ರಮವನ್ನು ನಾನು ಇವತ್ತು ಈ ನಮ್ಮ ಪತ್ರಿಕಾ ಭವನದಲ್ಲಿ ಬಿಡುಗಡೆ ಮಾಡೋಕ್ಕೆ ನಮ್ಮನ್ನು ಮನವಿ ಮಾಡ್ಕೊತಾ ಈ ಕಾರ್ಯಕ್ರಮದಲ್ಲಿ ಇನ್ನೂ ಕೂಡ ಜೊತೆ ಮಾಡ್ಬೇಕು ಅಂತೇಳಿ ನಮ್ಮನ್ನು ಮನವಿ ಮಾಡ್ಕೊತಾ ಈ ಕಾರ್ಯಕ್ರಮವನ್ನು ಬಿಡುಗಡೆ ಸರ್ ಹತ್ರ ಸರ್ ಇದು ಮನಮನೆಗೆ ತಲುಪುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಸರ್. ನಾಳೆಯಿಂದಲೇ ಎಲ್ಲ ಪ್ರತಿ 7 ಚಾಮರಾಜನಗರ ಜಿಲ್ಲೆ ಏನಿದೆ ಎಲ್ಲ ಜಿಲ್ಲೆಗಳಿಗೂ ಕೂಡ